ಆಪ್ ಕಿ ಅದಾಲತ್ನಲ್ಲಿ ಕ್ರಿಕೆಟರ್ ಯುವರಾಜ್ ಸಿಂಗ್ ಮೇಲಿರುವ ಆರೋಪವೆಂದರೆ ಇವರು ಟೀಮಿನ ಅತಿ ತರಲೆ ಪ್ಲೇಯರ್ ಎಂಬುದು. ಯುವರಾಜ್ ಸಿಂಗ್, ನಾನು ಕೇಳ್ಪಟ್ಟೆ ಗೆದ್ದ ನಂತರ ಒಂದ್ ವೇಳೆ ಕೇಕನ್ನ ಕಟ್ ಮಾಡಿದ್ರೆ, ಕೇಕು ನಿಮ್ಮ ಕೈಗೇನಾದ್ರೂ ಬಂದ್ರೆ ಎಲ್ಲ ಪ್ಲೇಯರ್ಸು ನಿಮ್ಮಿಂದ ದೂರ ಓಡ್ ಹೋಗ್ತಾರಂತೆ. ನೀವೇ ನೋಡಿ, ಗೆದ್ದ ಮೇಲೆ ಮಜಾ ಮಾಡಲೇಬೇಕಲ್ವಾ? ಮತ್ತು ನಾವೆಲ್ಲ ಗೇಮಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತೀವಿ, ಎಷ್ಟು ಸೀರಿಯಸ್ ಆಗ್ತೀವಿ, ಅದರಿಂದ ಒಳಗಡೆ ಇರೋ ಒಂದು ಮಗು, ಒಳಗಡೆ ಇರೋ ಒಂದು ಕೋಪ, ಅದು ಸುಮಾರು ಸರಿ ಆ ಥರ ಹೊರಗಡೆ ಬರುತ್ತೆ. ಕೇಕೆಲ್ಲ ತೊಗೊಂಡು ಮುಖಕ್ಕೆಲ್ಲ ಹಚ್ತೀವಿ. ಇದರಲ್ಲಿ ತಪ್ಪೇನು ಅಂದರೆ ನನ್ನ ಕೈಯಲ್ಲೇ ಕೇಕ್ ಬರುತ್ತೆ. ಎಲ್ಲರ ಕೈಯಲ್ಲೂ ಕೇಕ್ ಇರುತ್ತೆ. ಅದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ ನಮ್ಮ ಟೀಮಲ್ಲಿ ಸದ್ಯಕ್ಕೆ. ಯಾರದೇ ಬರ್ತಡೇ ಇರಲಿ, ಅವ್ರ ಮುಖದ ಮೇಲೆ ಕೇಕ್ ಬಿದ್ದೇ ಬೀಳುತ್ತೆ. ನಾನು ಕೇಳ್ಪಟ್ಟೆ ನೀವು ಸಚಿನ್ ತೆಂಡೂಲ್ಕರ್ ಅಂತ ಸೀನಿಯರ್ ಪ್ಲೇಯರ್ ಮುಖಕ್ಕೂ ಕೂಡ ಕೇಕನ್ನು ಹಚ್ಬಿಡ್ತಿದ್ರಂತೆ. ಹೌದು, ಅವರು ಯಾವ ಥರ ಪ್ಲೇಯರ್ ಅಂದರೆ ಅವ್ರ ಹತ್ರ ಹೋಗೋದಕ್ಕೆ ಎಲ್ಲರೂ ಹಿಂಜರಿತಾರೆ. ಸೊ ನಾನು, ಹರ್ಭಜನ್, ಜಹೀರ್ ಎಲ್ಲ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸಚಿನ್ನ ಹೇಗೆ ಹಿಡಿಬೇಕು ಅಂತ, ಮತ್ತು ಹೇಗೆ ಅವ್ರ ಕೈ ಕಟ್ಟಾಕಬೇಕು, ಮತ್ತು ಹೇಗೆ ಅವ್ರ ಮುಖಕ್ಕೆ ಕೇಕ್ ಹಾಕಬೇಕು ಅಂತ. ಆದರೆ ಅವ್ರು ನಮಗಿಂತ ಎಷ್ಟು ತರಳೆ ಅಂದರೆ ಅವ್ರಿಗೆ ಮುಂಚೆನೇ ಗೊತ್ತಿರುತ್ತೆ ನಾವು ಅವ್ರ ಮೇಲೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ. ಸೊ ಉಲ್ಟಾ ನಮ್ಮ ಮೇಲೆ ಕೇಕ್ ಹಾಕೊಟ್ಟೋಗ್ತಾರೆ. ನೋಡಿ, ನಾವು ಇದೇ ಮೊದಲನೇ ಸಲ ಕೇಳ್ತಾ ಇದ್ದೀವಿ ಸಚಿನ್ ತೆಂಡೂಲ್ಕರ್ ಕೂಡ ಸಾಕಷ್ಟು ತುಂಟ್ರು ಅಂತ. ಸಚಿನ್ ತೆಂಡೂಲ್ಕರ್ ನಮಗಿಂತ ತರಳೆ, ಮೇಲ್ ಕಾಣಲ್ಲ, ಆದರೆ ಅವರು ಸಿಕ್ಕಾಪಟ್ಟೆ ನಾಟಿ. ನಮಗಿಂತ ಜಾಸ್ತಿನೇ ಹೇಳ್ಬೇಕು ಅಂದರೆ ಸಚಿನ್ ತೆಂಡೂಲ್ಕರೇ ಟೀಮಲ್ಲಿ. ಅಂದರೆ ಆಟದ ಮೈದಾನದಲ್ಲಿ ಯಾವ ಸಚಿನ್ ತೆಂಡೂಲ್ಕರ್ನ ನಾವು ನೋಡ್ತೀವಲ್ಲ, ಅವರು ಅಂದರೆ ಒಳಗೆ ಪೆವಿಲಿಯನ್ನ ಒಳಗೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಬೇರೆ ರೀತಿಯಾಗಿ ಇರ್ತಾರೆ ಅಂತೀರಾ? ಇಲ್ಲ, ಅವ್ರು ಫೀಲ್ಡ್ ಒಳಗೂ ತುಂಬ ತರಳೆ ಮಾಡ್ತಿರ್ತಾರೆ. ಅಲ್ಲಿ ಬೌಂಡ್ರಿನಲ್ಲಿ ನಿಂತಿರ್ತಾರೆ, ನಾನು ಕರೀತಾರೆ, ಹಾಜಿ ಕ್ಯಾಪ್ಟನ್ ಕರಿತಾ ಇದ್ದಾನೆ ಅಂತಾರೆ. ಕ್ಯಾಪ್ಟನ್ ಕಡೆ ತಿರುಗಿ ನೋಡಿದ್ರೆ ಅವರೆಲ್ಲ ನೋಡ್ತಾ ಇರ್ತಾರೆ. ಈ ಥರ ಕೆಲಸ ಎಲ್ಲ ತುಂಬ ಮಾಡ್ತಾರೆ. ಮತ್ತೆ ಬ್ಯಾಟಿಂಗ್ ಟೈಮಲ್ಲಿ ಎಷ್ಟು ನರ್ವಸ್ನೆಸ್ ಇರುತ್ತೆ. ಬ್ಯಾಟಿಂಗ್ ಆಡ್ತಿರ್ಬೇಕಾದ್ರೆ ಅಲ್ಲಿ ತಮಾಷೆ ಮಾಡ್ತಿರ್ತಾರೆ ಬ್ಯಾಟಿಂಗ್ ಟೈಮಲ್ಲಿ. ನೋಡಿ, ನೀವು ಸಚಿನ್ ತೆಂಡೂಲ್ಕರ್ ಅಂತ ದೊಡ್ಡ ಪ್ಲೇಯರ್ ಜೊತೆಗೆ ಬ್ಯಾಟಿಂಗ್ ಮಾಡಬೇಕಾದ್ರೆ ನಿಮಗೆ ಅವರ ಸಪೋರ್ಟ್ ಸಿಗುತ್ತಾ ಅವ್ರ ಕಡೆಯಿಂದ? ಐ ಥಿಂಕ್ ಅವ್ರದ್ದು ಒಂದು ದೊಡ್ಡ ವಿಷಯ ಅಂದರೆ ಅವ್ರ ಜೊತೆ ಬ್ಯಾಟಿಂಗ್ ಆಡಬೇಕಾದ್ರೆ ಅವ್ರಿಗಿಂತ ನಿಮ್ಮನ್ನೇ ದೊಡ್ಡ ಪ್ಲೇಯರಾಗಿ ನೋಡ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ನೀನಿರೋವರೆಗೂ ನಾವು ಮ್ಯಾಚ್ ಗೆಲ್ತೀವಿ, ಇಲ್ಲಾಂದರೆ ಸೋತೋಗ್ತೀವಿ ಅಂತ ಹೇಳ್ತಾರೆ. ಸೊ ನಿಮಗೆ ಎಷ್ಟು ಕಾನ್ಫಿಡೆನ್ಸ್ ಸಿಗುತ್ತೆ ಅಂದರೆ, ಇಷ್ಟು ದೊಡ್ಡ ಪ್ಲೇಯರ್ ನಿಮ್ಮ ಬಗ್ಗೆ ಇಷ್ಟು ಒಳ್ಳೆ ಮಾತು ಹೇಳಿದಾಗ ನಿಮ್ಮಲ್ಲಿ ಇರೋ ಒಂದು ಸ್ವಲ್ಪ ನರ್ವಸ್ನೆಸ್ ಆಚೆ ಬಂದ್ಬಿಡುತ್ತೆ. ಸಚಿನ್ ಅವರಲ್ಲಿ ಅಂಥದ್ದೇನಿದೆ? ಇಷ್ಟು ವರ್ಷಗಳ ಕಾಲ ಅವರು ನಿರಂತರವಾಗಿ ಆಟ ಆಡಿದ ನಂತರ ಕೂಡ ಅವರು ವರ್ಲ್ಡ್ನ ಟಾಪ್ ಕ್ಲಾಸ್ ಬ್ಯಾಟ್ಸ್ಮನ್ ಆಗಿದ್ದಾರೆ. ಅವರು ಮೈದಾನಕ್ಕೆ ಇಳಿದಾಗೆಲ್ಲ ರನ್ ಮಾಡ್ತಾರೆ. ತುಂಬ ಕರೆಕ್ಟ್ ಮಾತು ಅವ್ರ ಬಗ್ಗೆ ಅಂದರೆ, ಅವ್ರು ತುಂಬ ಹಂಬಲ್ ಆ್ಯಂಡ್ ಆಲ್ಸೋ ಡೌನ್ ಟು ಅರ್ತ್. ಅವ್ರು 200 ಮಾಡಲಿ, 300 ಮಾಡಲಿ, ಇಲ್ಲ 0ಗೆ ಔಟ್ ಆಗಲಿ, ಅವ್ರು ಒಂದೇ ಥರ ಬಿಹೇವ್ ಮಾಡ್ತಾರೆ. ಯಾರ ಜೊತೆ ಮಾತಾಡೋದಿರಲಿ, ಅವನು ತುಂಬ ದೊಡ್ಡ ವ್ಯಕ್ತಿ ಇಲ್ಲ, ರಿಕ್ಷಾವಾಲ ಆಗಿರಲಿ, ಎಲ್ಲರ ಹತ್ರನೂ ಒಂದೇ ಥರ ಮಾತಾಡ್ತಾರೆ. ಮತ್ತು ಯಂಗ್ಸ್ಟರ್ಸ್ಗೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಯಾರಿಗೂ ಶೋ ಮಾಡಲ್ಲ ನಾನು ದೊಡ್ಡ ಪ್ಲೇಯರ್ ಅಂತ. ಮತ್ತು ಟೆಕ್ನಿಕಲಿ ಈ ಕ್ರಿಕೆಟ್ದ ಟರ್ಮ್ಸ್ ಏನಿರುತ್ತೆ ಅದ್ರ ಪ್ರಕಾರ ಟೆಕ್ನಿಕಲಿ ಅವ್ರ ವರ್ಡ್ಸ್ ಬೆಸ್ಟ್ ಬ್ಯಾಟ್ಸ್ಮನ್. ಅವರಲ್ಲಿ ಹಾರ್ಡ್ಲಿ ಏನಾದರೂ ಒಂದು ಫಾಲ್ಟ್ ಇರಬಹುದು ಆ್ಯಸ್ ಅ ಬ್ಯಾಟ್ಸ್ಮನ್. ಅವ್ರಿಗೆ ಈ ಬಾಲ್ ಕಷ್ಟ ಆಗುತ್ತೆ, ಇಲ್ಲ ಈ ಥರ ವೀಕ್ನೆಸ್ ಇದೆ. ಟೆಕ್ನಿಕಲಿ ವೆರಿ ಸೌಂಡ್ ಬ್ಯಾಟ್ಸ್ಮನ್. ಆಬ್ವಿಯಸ್ಲಿ ಇನ್ನೊಂದು ಥರ ನೋಡಿದ್ರೆ ಇಟ್ಸ್ ಎ ಗಾಡ್ ಗಿಫ್ಟ್ ಆಲ್ಸೋ. ಅಲ್ಲ, ಹೀಗಾಗೋದಕ್ಕೆ ಹೇಗೆ ಸಾಧ್ಯ ಅಂತ? ಅವರ ವಯಸ್ಸು ಜಾಸ್ತಿ ಆಗ್ತಾ ಇದೆ, ಆದರೆ ತೆಂಡೂಲ್ಕರ್ ಅವರು ಯಂಗರ್ ಬ್ಯಾಟ್ಸ್ಮನ್ ಥರ ಬ್ಯಾಟಿಂಗ್ ಮಾಡ್ತಾರೆ. ಅವ್ರು ಇವತ್ತಿಗೂ 20 years ಆಡಿದ್ಮೇಲೆ ಕೂಡ ಅವ್ರ ಪ್ರಿಪ್ರೇಷನ್ ಹಾಗೇ ಇರುತ್ತೆ. ಮುಂಚೆ ಹೇಗಿತ್ತು ಅವ್ರು ಅಷ್ಟೇ ಪ್ರಾಕ್ಟೀಸ್ ಮಾಡ್ತಾರೆ, ಅವ್ರು ಚಿಕ್ಕ ವಯಸ್ಸಿದ್ದಾಗ ಎಷ್ಟು ಮಾಡ್ತಿದ್ರು. ಮತ್ತು ಅವ್ರ ಫೋಕಸ್ನೂ ಅಷ್ಟೇ ಶಾರ್ಪ್ ಇದೆ. ಮತ್ತು ಅವ್ರಿಗೆ ಅನ್ಸೋದೇ ಇಲ್ಲ ನಾನು 10,000 ಮಾಡಿದ್ದೀನಿ, 20,000 ಮಾಡಿದ್ದೀನಿ. ಅವ್ರಿಗೆ ಅನ್ಸೋದು ಒಂದು ನೆಕ್ಸ್ಟ್ ಮ್ಯಾಚಲ್ಲಿ ಎಷ್ಟು ಮಾಡಬೇಕು ನಾನು ರನ್ಸ್ ಅಂತ. ಮತ್ತು ನೆಕ್ಸ್ಟ್ ಮ್ಯಾಚಲ್ಲಿ ಅವ್ರು ಔಟ್ ಆದ್ರೂ ಮತ್ತೆ ಹಾಗೆ ಬಂದು ಕಂಪ್ಲೇಂಟ್ ಮಾಡ್ತಾರೆ, ಅಯ್ಯೋ ನಾನು ಯಾಕೆ ಔಟ್ ಆದೆ, ಹೆಂಗೆ ಔಟ್ ಆದೆ ಅಂತ. ಸೊ ಅವ್ರ ಪರ್ಫಾರ್ಮೆನ್ಸಿಂದ ಯಾವತ್ತೂ ಸ್ಯಾಟಿಸ್ಫೈ ಆಗೋದೇ ಇಲ್ಲ. ಮತ್ತೆ ನಾನು ಕೇಳ್ಪಟ್ಟೆ ನೀವು ಸಚಿನ್ ತೆಂಡೂಲ್ಕರ್ಗೆ ಗ್ರ್ಯಾಂಡ್ ಫಾದರ್ ಅವರ ಪುಸ್ತಕ ಕೊಟ್ರಿ. ಗ್ರ್ಯಾಂಡ್ ಫಾದರ್ ಬುಕ್ ಅಂದರೆ ಅದು 20 ವರ್ಷ ಆಯಿತು. ನೋಡಿ ನಾವು ಚಿಕ್ಕ ವಯಸ್ಸಿದ್ದಾಗ ತೆಂಡೂಲ್ಕರ್ನ ಟಿ ವಿಯಲ್ಲಿ ನೋಡ್ತಾ ಇದ್ವಿ, ಇಂಡಿಯಾಗೆ ಮ್ಯಾಚ್ ಗೆಲ್ಲಿಸ್ತಾ ಇದ್ರು. ಸೊ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ನ ಒಂದು ದೊಡ್ಡ ಹೆಸರು. ಆ್ಯಕ್ಚುಲಿ ಅವ್ರು ಆಡೋಕ್ಕೆ ಶುರು ಮಾಡಿ 20 ವರ್ಷ ಅಲ್ಲ, 4 ಡೆಕೆಡ್ ಆಗೋಯ್ತು. 89ನಲ್ಲಿ ಶುರು ಮಾಡಿದ್ರು ಅವರು, 90sಲ್ಲಿ ಆಡಿದ್ರು, ಮತ್ತು 2000, 2010 ಮತ್ತು 2011. ಆ್ಯಕ್ಚುಲಿ ನಾವು ಅವ್ರನ್ನ 4 ಡೆಕೆಡ್ಸಲ್ಲಿ ನೋಡ್ತಾ ಇದ್ದೀವಿ. ಸೊ ನೀವು ಅವ್ರನ್ನ ಗ್ರ್ಯಾಂಡ್ ಫಾದರೇ ಹೇಳಬೇಕು ತಾನೆ. ಮತ್ತೆ ಅವರು ಕೂಡ ನಿಮಗೆ ಎಚ್ಚರಿಕೆ ಕೊಟ್ಟಿದ್ರಂತೆ, ಒಂದು ವೇಳೆ ನೀವು ಗ್ರ್ಯಾಂಡ್ ಫಾದರ್ ಅಂತ ಕರೆಯೋದು ನಿಲ್ಲಿಸದೆ ಹೋದರೆ ಬೇರೆ ಪ್ಲೇಯರ್ಸ್ ನಿಮ್ಗೆ ಏನು ಹೆಸರಿಟ್ಟಿದ್ರು ಹೇಳ್ತೀನಿ ಅಂತ. ಸರ್, ಆ ವಾರ್ನಿಂಗ್ ನನಗೆ ಸಿಕ್ಕಿದೆ. ಸೊ ಅವರಿಂದ ಅದು ಕರೆಸದೇ ಇರೋದು ಒಳ್ಳೇದು. ಸೊ ಒಳ್ಳೇದು. ಮತ್ತೆ ನೋಡಿ, ನಾನು ಕೇಳ್ಪಟ್ಟೆ ನಿಮ್ಮ ತಲೆಹರಟೆನಲ್ಲಿ ನಿಮಗೆ ಯಾರಾದರೂ ಜೊತೆ ಆಗ್ತಾರೆ ಅಂದರೆ ಅದು ಕೇವಲ ಹರ್ಭಜನ್ ಸಿಂಗ್. ಹೌದು, ಖಂಡಿತ ಅವರೇ ಪ್ಲ್ಯಾನ್ ಮಾಡ್ತಾರೆ.
ಅವರೇ ತುಂಬ ಜಾಸ್ತಿ ತರಳೆ ನಮ್ಮ ಟೀಮಲ್ಲಿ. ಅಂದ್ರೆ ನೀವೇನು ಮಾಡಲ್ಲ? ನಾನೇನೋ ಮಾಡಲ್ಲ, ನಾನು ಸುಮ್ಮನೆ ಜೊತೆಲಿರ್ತೀನಿ ಅಷ್ಟೇ. ಅವ್ರು ಒಂದ್ಸರಿ ಇಷ್ಟು ದೊಡ್ಡ ಲಿಸ್ಟ್ ಮಾಡಿದ್ರು ಸೌರವ್ ಗಂಗೂಲಿಗೆ ಹೇಗೆ ಪ್ರ್ಯಾಂಕ್ ಮಾಡಬೇಕು ಅಂತ. ಮತ್ತೆ ಆಮೇಲೆ ಏನು ಮಾಡಿದ್ರು? ಪಾಕಿಸ್ತಾನ್ ಜೊತೆ ಮ್ಯಾಚ್ ಇತ್ತು ನಮ್ಮದು, ಮತ್ತದು ಏಪ್ರಿಲ್ ಫುಲ್ ಡೇ. ಸೊ ಹರ್ಭಜನ್ ಸಿಂಗ್ ಒಂದು ಪ್ಲ್ಯಾನ್ ಮಾಡಿದ್ರು ಲಿಸ್ಟಲ್ಲಿ. ನೆಕ್ಸ್ಟ್ ಡೇ ಮ್ಯಾಚಿಗೆ ಮುಂಚೆ ನಾವು ಏನಂತ ಹೇಳೋಣ ಅಂದರೆ, ನ್ಯೂಸ್ ಅವ್ರಿಗೆ ನೀವು ಹೇಳಿದಿರಂತೆ ಹರ್ಭಜನ್ ಸಿಂಗ್ ಸೀರಿಯಸ್ ಇಲ್ಲ, ಯುವರಾಜ್ ಸಿಂಗ್ ಸೀರಿಯಸ್ ಇಲ್ಲ ಅಂತ, ಗೇಮಲ್ಲಿ ಫೋಕಸ್ ಇಲ್ಲ, ರಾಹುಲ್ ದ್ರಾವಿಡ್ ನನ್ನ ಮಾತು ಕೇಳಲ್ಲ. ಸೊ ಈ ಥರ ಒಂದು ದೊಡ್ಡ ಲಿಸ್ಟ್ ರೆಡಿ ಮಾಡಿದ್ವಿ. ನೆಕ್ಸ್ಟ್ ಡೇ ಹರ್ಭಜನ್ ಸಿಂಗ್ ತೋರಿಸಿದ್ರು, ಬೈ ಪ್ಲೇಯರ್ಸ್ ಬಗ್ಗೆ ಈಗ ಹೇಳಿದಿರಾ, ಮತ್ತು ಪ್ರತಿ ಪ್ಲೇಯರ್ಸು ಒಬ್ಬೊಬ್ಬರಾಗಿ ಅವ್ರ ಕಿಟ್ ತೊಗೊಂಡು ಡ್ರೆಸ್ಸಿಂಗ್ ರೂಮ್ ಬಿಡೋಕ್ಕೆ ಶುರು ಮಾಡಿದ್ರು. ಸೌರವ್ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು, ನಿಂತ್ಕೊಳ್ಳಿ ಎಲ್ಲಿ ಹೋಗ್ತಾ ಇದ್ದೀರಾ. ಮತ್ತೆ ಅವ್ರು ಎಷ್ಟು ನರ್ವಸ್ ಆಗಿದ್ರು ಅಂದರೆ ದಾದಾದ ಫೇಸು ಅಳೋ ಥರ ಆಗೋಗಿತ್ತು. ಅಲ್ಲೇ ಹೇಳ್ಬಿಟ್ವಿ ದಾದಾ ಏಪ್ರಿಲ್ ಫುಲ್ ಅಂತ. ಆಮೇಲೆ ನಮ್ಮನ್ನು ಅಟ್ಟಾಡಿಸ್ಬಿಟ್ರು ಹೊಡಿಯೋಕ್ಕೆ. ನೋಡಿ, ನೀವು ಸಾಕಷ್ಟು ಜನ ಕ್ಯಾಪ್ಟನ್ಗಳ ಜೊತೆ ಕೆಲಸ ಮಾಡಿದ್ದೀರಿ. ಅದರಲ್ಲಿ ಸಾಕಷ್ಟು ಅಗ್ರೆಸಿವ್ ಅಂದರೆ ಗಂಗೂಲಿ. ಅಗ್ರೆಸಿವ್ ಇದ್ರು ಸೌರವ್ ಗಂಗೂಲಿ, ಬಟ್ ತುಂಬ ಜಾಸ್ತಿ ಅಗ್ರೆಸಿವ್ ಅಂದರೆ ಅನಿಲ್ ಕುಂಬ್ಳೆ. ನಿಮ್ಮ ಮೇಲೆ ಸಾಕಷ್ಟು ಕೋಪ ಮಾಡ್ಕೊಂಡಿದ್ರಾ? ಅವ್ರು ಬೌಲಿಂಗ್ ಮಾಡಬೇಕಾದ್ರೆ ನಾನು ಪಾಯಿಂಟಲ್ಲಿ ಇರ್ತಿದ್ದೆ, ಹಾಗೂ ಕೈಫ್ ಕವರ್ಸಲ್ಲಿ ಇರ್ತಿದ್ದ. ಮಧ್ಯದಲ್ಲಿ ಒಂದು ರನ್ ಹೋದರೆ ಸಿಕ್ಕಾಬಡೆ ಬಯಸ್ಕೋಬೇಕಾಗಿತ್ತು. ಆ್ಯಕ್ಚುಲಿ ಒಳ್ಳೆ ಮನುಷ್ಯನೇ, ಆದರೆ ನಮ್ಮೇಲೆ ತುಂಬಾ ಕೋಪ ಮಾಡ್ಕೋತಾ ಇದ್ರು. ಫೀಲ್ಡಲ್ಲಿ ನಿಮಗೂ ಏನು ಕೋಪ ಕಡಿಮೆ ಇರೋದಿಲ್ಲ. ಒಂದೆರಡು ಎಕ್ಸಾಂಪಲ್ಸ್ ನನ್ನ ಹತ್ರ ಇದೆ. ಇದು ಆಗಸ್ಟಲ್ಲಿ ಆಗಿದ್ದು, ಒಂದೆರಡು ತಿಂಗಳ ಮುಂಚೆ. ನೀವು 12th ಮನ್ ಆಗಿದ್ರಿ, ಮತ್ತೆ ಶ್ರೀಲಂಕಾದಲ್ಲಿ ನೀವು ಪ್ರೇಕ್ಷಕರ ಜೊತೆ ಜಗಳ ಮಾಡಿದ್ರಿ. ನಾನು ಯಾರ ಜೊತೆನೂ ಜಗಳ ಆಡಿರಲಿಲ್ಲ. ನನಗೆ ಜಗಳ ಮಾಡೋದ್ರಲ್ಲಿ ಯಾವ ಖುಷಿನೂ ಸಿಗಲ್ಲ. ಜಸ್ಟ್ ಅವ್ರ ಬಿಹೇವಿಯರ್ ನಮ್ಮ ಪ್ಲೇಯರ್ಸ್ ಹತ್ರ ಸರಿ ಇರಲಿಲ್ಲ. ಅವರು ನಮ್ಮ ಟೀಮ್ನ ಒಬ್ಬ ಪ್ಲೇಯರ್ ಬಗ್ಗೆ ಉಲ್ಟಾ ಸೀದಾ ಮಾತಾಡ್ತಾಯಿದ್ರು. ಸೊ ಹೋಗಿ ಹೇಳ್ಬೇಕಾಗಿ ಬಂತು, ಈ ಥರ ಎಲ್ಲ ಮಾತಾಡಬೇಡಿ ಅಂತ. ಆವಾಗ ನೀವು ಅಷ್ಟೊಂದು ಸರಳ ಕೂಡ ಅಲ್ಲ, ನೇರವಾಗಿ ಅವ್ರ ಹತ್ರ ಹೋಗಿ ಹೇಳ್ಬೇಡಿ ಅಂತ ಹೇಳೋವಂಥವ್ರು. ಕರೆಕ್ಟಾಗಿ ಹೇಳಿದ್ರಿ ನೀವು. ನಾನು ಆ ಥರ ಏನು ಹೇಳಲಿಲ್ಲ. ನಾನು ಸ್ವಲ್ಪ ಅಗ್ರೆಸಿವ್ ಆಗಿ ಹೇಳಿದೆ, ಶುಡ್ ನಾಟ್ ಡೂ ಇಟ್, ಈ ಥರ ಎಲ್ಲ ಮಾಡಬೇಡ. ಅವ್ರ ಬಿಹೇವಿಯರ್ ಸ್ಟಾಪ್ ಆಗಲಿಲ್ಲ. ಸೊ ಅದಕ್ಕೆ ನಾವು ಹೋಗಿ ಅಥಾರಿಟಿ ICC ಸೊ ಕೆಲಸ ಮಾಡ್ತಿದ್ರಲ್ಲ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಅಷ್ಟು ದೊಡ್ಡ ವಿಷಯನೂ ಇರಲಿಲ್ಲ, ಸುಮ್ಮನೆ ಮಸಾಲೆ ಹಾಕಿ. ನೋಡಿ, ಒಂದು ದೊಡ್ಡ ವಿಚಾರ ಇದೆ, ಅದನ್ನು ನಿಮಗೆ ಹೇಳ್ಬಿಡ್ತೀನಿ. ಜೂನ್ 2009ನಲ್ಲಿ ಕೆವಿನ್ ಪೀಟರ್ಸನ್ ಅವರ ಜೊತೆ ಫೀಲ್ಡಲ್ಲಿ ನಿಮ್ಮ ಜಗಳ ಆಯಿತು. ಹೌದು, ಫೀಲ್ಡಲ್ಲಿ ತುಂಬ ಆಗ್ತಾ ಇರ್ತವೆ. ಮತ್ತೆ ನೀವು ಅವರ ಮುಖನ ಅಣಗಿಸಿದ್ರಿ, ಕೋತಿ ಹಾಗೆ ಕೋಕೋ ಅಂತ ಶಬ್ದ ಮಾಡ್ಕೊಂಡು. ಇಲ್ಲ, ಅದು ಆ್ಯಕ್ಚುಲಿ ಅವರನ್ನು ನಾನು ತುಂಬ ಸಲ ಔಟ್ ಮಾಡಿದ್ದೀನಿ. ಅವ್ರಿಗೆ ನನ್ನ ಬೌಲಿಂಗ್ ಇಷ್ಟ ಇಲ್ಲ, ಅದಕ್ಕೆ ನನಗೆ ಅವ್ರು ಹೆಸರಿಟ್ಬಿಟ್ರು ಪೈ ಚಕ್ಕರ್. ಪೈ ಚಕ್ಕರ್ ಅರ್ಥ ಏನು ಅಂದರೆ, ಯಾರಿಗೆ ಬಾಲ್ ಸ್ಟ್ರೈಟಾಗಿ ಹಾಕಕ್ಕೆ ಬರಲ್ಲ ಅಂತ. ಅಂದರೆ ಅವರು ಸೈಡಿಂದ ಹಾಕ್ತಾರೆ, ಗೊತ್ತಿಲ್ಲ ಬಾಲ್ ಯಾವ ಕಡೆ ಹೋಗುತ್ತೆ ಅಂತ. ಸೊ ಆ ಥರ ನನಗೆ ಹೆಸರು ಕೊಟ್ಟಿದ್ರು. ಮ್ಯಾಚಲ್ಲಿ ಆರ್ಗ್ಯುಮೆಂಟ್ ಏನಾಗ್ತಿತ್ತು, ಅವರು ನನಗೇನೋ ಹೇಳಿದ್ರು. ಸೊ ನಾನು ವಾಪಸ್ ಏನೋ ಹೇಳಿದೆ ಅವರಿಗೆ. ಇಲ್ಲ, ನೀವು ಸ್ವಲ್ಪ ಆ್ಯಕ್ಟ್ ಕೂಡ ಮಾಡಿ ತೋರಿಸಿದ್ರಿ ಫೀಲ್ಡಲ್ಲಿ. ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ಏನು ನಿನಗೆ ದೊಡ್ಡ ಪ್ಲೇಯರ್ ಅನ್ಕೊಂಡ್ಬಿಟ್ಟಿದ್ಯಾ, ನೀನು ದೇವ್ರು ಅನ್ಕೊಂಡಿದ್ಯಾ, ನೀನು ದೇವ್ರಲ್ಲ, ಜಸ್ಟ್ ಪ್ಲೇಯರ್ ಅಷ್ಟೇ. ಸೊ ನಾನು ಅವ್ರಿಗೆ ಹೇಳಿದೆ, ನಾನು ಯಾವತ್ತೂ ಹೇಳಿಲ್ಲ ದೇವರು ಅಂತ, ನಾನು ಜಸ್ಟ್ ಪ್ಲೇಯರ್ ಅಷ್ಟೇ. ನೀನು ಇದು ಮಾಡ್ತೀಯಲ್ಲ, ಈ ಥರ ಆ್ಯಕ್ಟಿಂಗ್ ಮಾಡ್ತೀಯಲ್ಲ. ನಾನು ಅದೇ ಇದೊಳ್ಳೆ ಕತೆ ಆಯ್ತಲ್ಲಪ್ಪ, ನೀನು ಮಾಡೋದೆಲ್ಲ ಕರೆಕ್ಟು, ನಾನು ಮಾಡೋದೆಲ್ಲ ರಾಂಗು. ಅದೇ ಇಷ್ಟೇ ವಿಷಯ ಆಗಿತ್ತು. ಸೌತ್ ಆಫ್ರಿಕಾದ ಒಬ್ಬರು ಡೇಲ್ ಸ್ಟೇನ್, ಅವ್ರ ಜೊತೆ ಕೂಡ ನಿಮ್ಮ ಜಗಳ ಆಗಿತ್ತು. ಡೇಲ್ ಸ್ಟೇನ್ ಜೊತೆಲಿ ಅಂಥದ್ದೇನೋ ಆಗಿಲ್ಲ. ಅವ್ರು ಅಷ್ಟು ಫಾಸ್ಟಾಗಿ ಆಗ್ತಾ ಇದ್ರು, ನಾನು ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಹಾಕಿ ಅಂತ, ತುಂಬ ಫಾಸ್ಟ್ ಮಾಡ್ತಾಯಿದ್ದೀರಾ ಅಂತ. ನೀವು ಇಷ್ಟೇ ಪ್ರೀತಿಯಿಂದ ಹೇಳ್ತೀರಾ ಫೀಲ್ಡಲ್ಲೂ ಕೂಡ ಈಗ ಹೇಳೋ ಹಾಗೇನೆ? ನಾನು ಸೈಡಿಗೆ ಹೋಗಿ ನಿಧಾನಕ್ಕೆ ಹೇಳ್ದೆ, ಸ್ವಲ್ಪ ನಿಧಾನಕ್ಕೆ ಹಾಕಪ್ಪ, ಯಾಕೆ ಇಷ್ಟು ಫಾಸ್ಟ್ ಆಗ್ತೀಯಾ ಅಂತ. ಮತ್ತೆ ಪಾಕಿಸ್ತಾನದ ಉಮರ್ ಗುಲ್ ಜೊತೆಲೂ ಅಷ್ಟೊಂದೇನೋ ಆಗಿರಲಿಲ್ಲ, ಅಂಥದ್ದೇನಿಲ್ಲ. ಅವರು ಕೂಡ ನೋಡಿ, ನನಗೆ ನೆನಪಿದೆ ನೋಡಿ, ಇಂಡಿಯಾ ಪಾಕಿಸ್ತಾನ ಯಾವಾಗಲೇ ಮ್ಯಾಚ್ ಆಗಲಿ, ಅದು ಬೇರೆ ಲೆವೆಲಲ್ಲೇ ಮ್ಯಾಚ್. ಅದು ಇಬ್ರಿಗೂ ಗೆಲ್ಲೇಬೇಕು ಅಂತ ಆಡ್ತಾರೆ. ಮತ್ತು ಯಾರು ಕಾಂಪ್ರಮೈಸ್ ಆಗಲ್ಲ ಯಾವುದೇ ವಿಷಯಕ್ಕಿರಲಿ. ಒಳಗಡೆ ಅಷ್ಟು ಅಗ್ರೆಷನ್ ಇರುತ್ತೆ, ಬಿಕಾಸ್ ಪಾಸ್ಟಲ್ಲಿ ಏನೋ ಆಗಿರುತ್ತೆ ಅದಕ್ಕೆ. ಸೊ ನಾವು ಅದಕ್ಕೋಸ್ಕರ ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ತುಂಬ ಸೀರಿಯಸ್. ಪಾಕಿಸ್ತಾನವರು ನಾವೇ ಗೆಲ್ಲಬೇಕು ಅಂತ, ಇಂಡಿಯಾದವರು ನಾವೇ ಗೆಲ್ಲಬೇಕು ಅಂತಲೇ ಆಡ್ತೀವಿ. ಸೊ
ಆಗಿದ್ದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆರ್ಗ್ಯುಮೆಂಟ್ ಇದ್ದೇ ಇರುತ್ತೆ. ನೀವು ಹೇಳ್ತಾ ಇದ್ರಿ ಪಾಕಿಸ್ತಾನ ಜೊತೆಗೆ ಮ್ಯಾಚ್ ಇದ್ದಾಗ ಅಗ್ರೆಷನ್ ಜಾಸ್ತಿ ಇರುತ್ತೆ, ಕೋಪ ಜಾಸ್ತಿ ಆಗತ್ತೆ ಅಂತ. ಒಂದು ಕಡೆಯಿಂದ ಡಿಫ್ರೆಂಟ್ ಅಂದರೆ ಒಂದೇ ಯೋಚನೆ ಇರುತ್ತೆ, ಪಾಕಿಸ್ತಾನದಿಂದ ಮ್ಯಾಚ್ ಸೋಲ್ಬಾರ್ದು ಅಂತ. ಮೇ ಬಿ ವಾಟ್ ಎವರ್ ಹಸ್ ಹ್ಯಾಪನ್ ಬಿಟ್ವೀನ್ ಕಂಟ್ರೀಸ್. ಯಾಕಂದ್ರೆ ಪಾಕಿಸ್ತಾನದ ವಿರುದ್ಧ ಸೋತ್ರೆ ಜನರು ಹೊಡಿತಾರೆ. ಅದು ಇದೆ, ಪಾಕಿಸ್ತಾನ ಮೇಲೆ ಸೋತ್ರೆ ತುಂಬಾ ಬೀಳುತ್ತೆ, ಅವ್ರಿಗೂ ಅದೇ ಯೋಚನೆ ಇಂಡಿಯಾ ಮೇಲೆ ಸೋತ್ರೆ ನಮಗೆ ಬೀಳುತ್ತೆ ಅಂತ. ಸೊ ಅದೊಂದು ಜಿದ್ದಿರುತ್ತೆ ಪಾಕಿಸ್ತಾನ ಮೇಲೆ ಆಡೋಕ್ಕೆ. ಇತ್ತೀಚಿನ ಪ್ಲೇಯರ್ ಯಾರಿದ್ದಾರೆ ಅವರಿಂದ ನಾನು ಕೇಳ್ಪಟ್ಟೆ ಧೋನಿ ಅವರೊಟ್ಟಿಗೆ ನೀವು ತುಂಬ ಚೆನ್ನಾಗಿದ್ದೀರಂತೆ ನಿಮ್ಮ ಕ್ಯಾಪ್ಟನ್ ಜೊತೆಗೆ. ನಾನು ಎಲ್ಲ ಪ್ಲೇಯರ್ಸ್ ಜೊತೆಗೂ ಚೆನ್ನಾಗಿದ್ದೀನಿ. ಆದರೆ ಒಂದು ವಿಚಾರವಾಗಿ ನಿಮಗೆ ಬೇಜಾರಿದೆ, ಧೋನಿ ಅವರ ಮದುವೆನಲ್ಲಿ ನಿಮಗೆ ಡ್ಯಾನ್ಸ್ ಮಾಡೋ ಅವಕಾಶ ಸಿಗಲಿಲ್ಲ. ಅವ್ನು ನಮ್ಮನ್ನ ಮದ್ವೆಗೆ ಕರೆದಿಲ್ಲ. ನೀವು ಈ ಕ್ವಶನ್ ಅವನಿಗೆ ಕೇಳಬೇಕು, ಮದ್ವೆಗೆ ಯಾಕೆ ಕರೆದಿಲ್ಲ ಅಂತ. ನಮಗೆ ಅವಕಾಶನೇ ಸಿಗಲಿಲ್ಲ ಮದುವೆಯಲ್ಲಿ ಡ್ಯಾನ್ಸ್ ಮಾಡೋಕ್ಕೆ. ನೀವು ಯಾರೋ ಅವ್ರನ್ನ ಕೇಳಲಿಲ್ವಾ ಯಾಕೆ ಮದುವೆ ಕರೀಲಿಲ್ಲ ಅಂತ? ಅವನಿಗೆ ಯಾವಾಗ ಕೇಳಿದ್ರು ಅವ್ನು ಓಡೋಗ್ತಾ ಇದ್ದ. ನಂದು ಪ್ರೆಸ್ ಕಾನ್ಫರೆನ್ಸ್ ಇದೆ, ನನ್ನ ನೆಟ್ ಪ್ರಾಕ್ಟೀಸ್ ಇದೆ, ಅದಿದೆ ಇದಿದೆ, ಒಳ್ಳೆ ತಪ್ಸ್ಕೋತಾ ಇದ್ದ. ಇದುವರೆಗೂ ನಾವು ಹೇಳಿಲ್ಲ, ಬಟ್ ಒಂದು ದಿವಸ ಇಟ್ಕೋತೀವಿ, ಸರಿಯಾಗಿ ಇಟ್ಕೋತೀವಿ. ಅಥವಾ ನಿಮ್ಮ ಮದುವೆ ಆದಾಗ ನೀವು ಅವ್ರನ್ನ ಕರೆಯಲ್ವಾ? ನಾನಂತೂ ಖಂಡಿತ ಕರೆಯಲ್ಲ ಅವನನ್ನು. ಅವನು ನನಗೊಂದು ವಾರಕ್ಕೆ ಮುಂಚೆ ನಾನು ಹೇಳ್ದ, ನೀನು ಬೇಗ ಮದುವೆ ಮಾಡ್ಕೋ. ನಾನು ಮಾಡ್ಕೋತೀನಿ ಬಿಡು. ಇಲ್ಲ ನೀನು ಮದುವೆಲ್ಲ ನೋಡಿ ಡ್ಯಾನ್ಸ್ ಮಾಡಬೇಕು ಅಂತ. ನೀನು ಯಾರು ಕರೀತಾರೆ ಇವಾಗ? ನಾನಂತೂ ಅವ್ನಿಗೆ ಹೇಳ್ಬಿಟ್ಟಿದ್ದೀನಿ ಖಂಡಿತ ಕರೆಯಲ್ಲ ಅಂತ. ಮತ್ತೊಂದು ವಿಚಾರ ಕೇಳ್ಪಟ್ಟೆ, ಸಾಕ್ಷಿ ಇದ್ದಾರಲ್ಲ ಅವರ ಹೆಂಡತಿ, ಅವ್ರ ಜೊತೆಗೂ ನೀವು ತುಂಬ ಚೆನ್ನಾಗಿದ್ದೀರಂತೆ. ಇಲ್ಲ, ಶಿ ಈಸ್ ವೆರಿ ಸ್ವೀಟ್. ಮತ್ತು ಅವ್ರ ಜೊತೆ ಮಾತಾಡೋದಕ್ಕೆ ಚೆನ್ನಾಗಿ ಅನ್ಸುತ್ತೆ. ಅವರು ಧೋನಿಯ ಫುಲ್ ಆಪೋಸಿಟ್. ಈ ಧೋನಿ ತುಂಬ ಸೈಲೆಂಟ್ ಮನುಷ್ಯ. ಈ ಸಾಕ್ಷಿ ಈಸ್ ವೆರಿ ಯಂಗ್ ಮತ್ತು ವೈಬ್ರೆಂಟ್ ಇದ್ದಾರೆ. ಸೊ ದೇರ್ ಆರ್ ವೆರಿ ಸ್ವೀಟ್ ಕಪಲ್. ಅವ್ರ ಜೊತೆ ಮಾತಾಡ್ತಾ ನಾನು ಧೋನಿದು ತುಂಬ ಕಾಲು ಎಳಿತಾ ಇರ್ತೀನಿ. ಇಬ್ಬರು ರೇಗಿಸ್ತೀವಿ.